ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಪೀಣ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಸೆಟಲ್ಮೆಂಟ್ ಸ್ಟೋರಿ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಜಿಪಿ ಆದೇಶ ಇದ್ರೂ ಕೂಡ ಡೋಂಟ್ ಕೇರ್ ಅಂದಿರುವಂತ ಪೊಲೀಸ್ ಅಧಿಕಾರಿಯ ಸ್ಟೋರಿ. ಸಿವಿಲ್ ವ್ಯಾಜ್ಯ ಸಂಬಂಧ ಮೊದಲು ದೂರು ಕೊಟ್ಟವರ ಮಾತೇ ಕೇಳಲ್ಲ ಇವರು. ಮೊದಲು ಜಮೀನಿನ ಬಳಿ ಮಹಿಳೆ ಹಾಗೂ 4-5 ಮಂದಿ ಬಂದು ಗಲಾಟೆ ಮಾಡಿರ್ತಾರೆ. ಈ ಗಲಾಟೆ ಸಂಬಂಧ ಪುರುಷೋತ್ತಮ್ ಎಂಬುವರು ದೂರನ್ನ ಕೊಟ್ಟಿದ್ರು. ಆದ್ರೆ ಆ ದೂರಿನ ಸಂಬಂಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಆರೋಪ ಇವ್ರ ಮೇಲಿದೆ. ಆದ್ರೆ ಜಾಗ ತಮ್ಮದು ಅಂತ ದೂರು ನೀಡಿದ ಗುರುಜಿತ್ ಸಿಂಗ್ ಪರ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಎಫ್ಐಆರ್ ದಾಖಲಿಸಿ ಭೂ ಮಾಲೀಕರಿಗೆ ನೋಟಿಸ್ ನೀಡಿದಂತ ಇನ್ಸ್ಪೆಕ್ಟರ್ ಚಿಕ್ಕಸ್ವಾಮಿ ನೋಟಿಸ್ ಸಂಬಂಧ ಠಾಣೆಗೆ ಹಾಜರಾಗಿ ಹೇಳಿಕೆ ನೀಡಿದಂತ ಭೂ ಮಾಲೀಕ ಮೋಹನ್ ಕುಮಾರ್ ಅವರಿಂದ ಕೂಡ ಹೇಳಿಕೆ ದಾಖಲಾಗಿದೆ. ಯಾವಾಗ ಖರೀದಿ ಮಾಡಿದ್ರು, ಹೇಗೆ ಖರೀದಿ ಮಾಡಿದ್ರು ಎಂಬ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. 1968ರಿಂದ ಅವರ ತಂದೆ ಹೆಸರಲ್ಲಿ ಬರ್ತಿದ್ದಂತ RTC ದಾಖಲೆಗಳ ಸಲ್ಲಿಕೆ ಆಗಿದೆ. ನಿಜವಾದ ಭೂ ಮಾಲೀಕರ ಪರ ಇನ್ಸ್ಪೆಕ್ಟರ್ ನಿಂತಿಲ್ಲ ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಕೇಸ್ ಹಾಕಿ ಕೋರ್ಟ್ ನಲ್ಲಿ ಬಗೆಹರಿಸಿಕೊಳ್ಳಿ ಎನ್ನುವಂತಹ ಬದಲು ಬೀಗ ಹಾಕಿದ್ದಾರಂತೆ. ಬೀಗ ಹಾಕಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಠಾಣೆಗೆ ಕರೆ ತಂದಿರುವಂತ ಪೀಣ್ಯ ಪೊಲೀಸರ ವಿರುದ್ಧ ಕೇಳಿ ಬಂದಿರುವಂತ ಗಂಭೀರ ಆರೋಪ ಆಯ್ತು. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಜಿಪಿ ಆದೇಶಗಳಿಗೂ ಕೂಡ ಹಾಗಾದ್ರೆ ಬೆಲೆನೇ ಇಲ್ವಾ? ನಮ್ದೇ ಸರ್ಕಾರ ಅಥವಾ ನಮ್ದೇ ದರ್ಬಾರ್, ನಮ್ದೇ ರೂಲ್ಸ್ ಅನ್ನೋ ರೀತಿಯಾಗಿ ಈ ಪೊಲೀಸರು ನಡ್ಕೊಂಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಡಿಜಿಪಿ ಆದೇಶ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇಂದಾನು ಆದೇಶ ಬಂದಿದೆ. ಅದ್ಯಾವುದಕ್ಕೂ ಕ್ಯಾರೆ ಅಂತಿಲ್ಲ ಇವು. ಹಾಗಾದ್ರೆ ಈ ವ್ಯಾಜ್ಯ ಘಟನೆಯ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ ಏನ್ ವಿವರ ಅಂತ. ಸಿವಿಲ್ ವ್ಯಾಜ್ಯಗಳಲ್ಲಿ ಪೊಲೀಸರು ಹಸ್ತಕ್ಷೇಪ ಮಾಡುವಂತಿಲ್ಲ. ಕೋರ್ಟ್ ಏನ್ ಆದೇಶ ಕೊಟ್ಟಿದೆ, ಆ ಆದೇಶದಲ್ಲಿ ಏನಿದೆ ಅಂತ ನಾವಿಲ್ಲಿ ಗಮನಿಸೋದಾದ್ರೆ ಸಾರ್ವಜನಿಕರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತಿಲ್ಲ. ಅಂದ್ರೆ ಈ ಸಿವಿಲ್ ವ್ಯಾಜ್ಯಗಳಲ್ಲಿ ಪೊಲೀಸರು ಹಸ್ತಕ್ಷೇಪನೆ ಮಾಡೋ ಹಾಗಿಲ್ಲ ಕೋರ್ಟ್ ಅಲ್ಲಿರುವಂತ ಆದೇಶ. ಇನ್ನು ವಂಚನೆ, ಕ್ರಿಮಿನಲ್, ಬೆದರಿಕೆ ಅಂಶಗಳಿದ್ರೆ ಮಾತ್ರ ಎಫ್ಐಆರ್ ದಾಖಲು ಮಾಡಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ SK ಮಂಜುನಾಥ್. ಪೊಲೀಸರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಇವ್ರು ಏನ್ ಮಾಡ್ಬೇಕಿತ್ತು, ಜೊತೆಗೆ ಏನ್ ಮಾಡಿದ್ದಾರೆ, ಏನ್ ಆರೋಪಗಳು ಕೇಳಿ ಬರ್ತಿದೆ? ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಜಿಪಿ ಯಾವ ಆದೇಶಕ್ಕೂ ಕೂಡ ಬೆಲೆ ಕೊಡ್ತಿಲ್ವಂತೆ. ಏನ್ ಪ್ರಕರಣ ಇದು? ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಏನು ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ರೀತಿಯಾದಂತಹ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಗಳನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹಿಂದೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ DGP ಆಗಿರ್ತಕ್ಕಂಥ ಸಲೀಂ ಅವರು ಒಂದು ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥ ಸಿವಿಲ್ ವ್ಯಾಜ್ಯಗಳಂದ್ರೆ ಜಮೀನು ವಿವಾದಗಳಿರ್ಬೋದು, ಹಣಕಾಸಿನ ವಿವಾದಗಳಿರ್ಬೋದು, ಜೊತೆಗೆ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳು ಬಂದ್ರೆ ಎರಡೂ ಕಡೆಯಿಂದ ಯಾರು ದೂರುದಾರ ಇರ್ತಾರೆ, ಜೊತೆಗೆ ಯಾರು ಕಬಳಿಕೆದಾರ ಇರ್ತಾರೆ, ಯಾರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಅವರು ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು FIR ಅನ್ನ ದಾಖಲು ಮಾಡಬೇಕು. ಅದಾದ ನಂತರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ. ಆದ್ರೆ ಯಾವುದೇ ಸಂಬಂಧಪಟ್ಟಂತೆ ಅಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಸೆಟಲ್ಮೆಂಟ್ ಅನ್ನ ಮಾಡುವಂತದ್ದು ಮಾಡಬಾರದು ಅಂತಕ್ಕಂಥ ಒಂದು ಆದೇಶವನ್ನ, ಜೊತೆಗೆ ಯಾರು ಅಂತಹ ಒಂದು ಸೆಟಲ್ಮೆಂಟ್ ಗಳನ್ನ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗಳನ್ನ ಸೆಟಲ್ಮೆಂಟ್ ಕೇಂದ್ರಗಳನ್ನಾಗಿ ಮಾಡಬಹುದು ಅಂತ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲಾಖಾ ತನಿಖೆಗೆ ಆದೇಶಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಸಹ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಆಗ್ತವೆ. ಆದ್ರೆ ಸಿವಿಲ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ FIR ಆದಂತ ಬಳಿಕ ಎರಡೂ ಕಡೆಯವರು ಅಂದ್ರೆ ಯಾರು ದೂರುದಾರ ಇರ್ತಾರೆ, ಅವ್ರಿಗೆ ಕೌಂಟರ್ ಕಂಪ್ಲೇಂಟ್ ಕೊಡ್ತಕ್ಕಂಥವ್ರು ಇರ್ತಾರೆ, ಅವ್ರು ಎರಡೂ ಕಡೆಯವರಿಗೂ ಒಂದು ದೂರನ್ನ ದಾಖಲು ಮಾಡ್ಕೊಳ್ಬೇಕು. ನಂತರ ಅಲ್ಲಿ ಬಗೆಹರಿಯೋದಕ್ಕೆ ಸಾಧ್ಯವಾಗ್ಲಿಲ್ಲ ಅನ್ನೋದಾದ್ರೆ ಕೋರ್ಟ್ ಅಲ್ಲಿ ಬಗೆಹರಿಸ್ಕೊಂಡ್ ಬನ್ನಿ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟು ಕಳಿಸ್ಬೇಕು. ಆದ್ರೆ ಇಲ್ಲಿ ಪಿಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಪುರುಷೋತ್ತಮ ಅನ್ನೋರು ಮತ್ತೆ ಅವರ ಪರ ಏನೋ ಅವ್ರಿಗೆ GB ಆಗಿರುತ್ತೆ,
ಅವರಿಗೆ ಒಂದು ದೂರನ್ನ 2ನೇ ತಾರೀಕು ಕೊಡ್ತಾರೆ. ಆದ್ರೆ ಆ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ. 3ನೇ ತಾರೀಕು ಗುರುಜಿತ್ ಸಿಂಗ್ ಅಂತಕ್ಕಂಥವ್ರು ಒಂದು ದೂರನ್ನ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ FIR ಅನ್ನ ಮಾಡಿ ಆ ಜಮೀನಿನ ಮೂಲ ಮಾಲೀಕರಿಗೆ ಒಂದು ನೋಟಿಸ್ ಅನ್ನ ಸಹ ಕೊಟ್ಟಿರ್ತಾರೆ. ಆ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಜಮೀನು ಮಾಲೀಕರು ಪೊಲೀಸ್ ಠಾಣೆಗೆ ಹಾಜರಾಗಿ ನಮ್ಮ ಜಾಗ ಅಂದ್ರೆ 1958ರಿಂದ ನಾವು ಅನುಭವದಲ್ಲಿದ್ದೀವಿ. ನಮ್ಮ ತಂದೆ ಕಡೆಯಿಂದ ಅದು ಕ್ರಯ ಆಗಿರೋದು, ನಂತರ 5 ಸೇಲ್ ಡೀಡಿಗಳು ಇರ್ತಕ್ಕಂಥದ್ದು, ಇವೆಲ್ಲ ಒಂದು ದಾಖಲೆಗಳನ್ನ ಕೊಟ್ಟಿದ್ರು ಸಹ ಅವರ ಸಿಬ್ಬಂದಿಯನ್ನ ಕಳಿಸಿ ಯಾರು ಗುರುಜಿತ್ ಸಿಂಗ್ ಅಂತ ಒಂದು ದೂರನ್ನ ಕೊಟ್ಟಿರ್ತಾರೆ ಅವರ ಪರವಾಗಿ ಏಕಪಕ್ಷೀಯವಾಗಿ ಇವರು ಕೆಲಸ ಮಾಡಿದ್ದಾರೆ. ಮಹಜರ್ ನೆಪದಲ್ಲಿ ಹೋಗಿ ಅಲ್ಲಿಗೆ ಶೆಡ್ಡಿಗೆ ಹಾಕಿದಂತ ಒಂದು ಬೀಗವನ್ನ ಹೊಡೆದಿದ್ದಾರೆ. ಜೊತೆಗೆ ಅಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಪಿನ್ನೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂತ ಚಿಕ್ಕಸ್ವಾಮಿ ಅವರ ಮೇಲೆ ಬಂದಿರತಕ್ಕಂಥದ್ದು. ಸದ್ಯ ಇಲ್ಲಿ ಕೋರ್ಟ್ ಹೇಳ್ತಕ್ಕಂಥದ್ದು ಪೊಲೀಸ್ ಮಹಾನಿರ್ದೇಶಕರ ಒಂದು ಸುತ್ತೋಲೆ ಇರ್ಬೋದು, ಇವೆಲ್ಲದಕ್ಕೆ ತದ್ವಿರುದ್ಧವಾಗಿ ಪಿನ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅವರು ಈ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಹಾಗೆ, ಈ ಸಿವಿಲ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪಕ್ಷವಾಗಿ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ನಿಂತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರೆ ಇಲ್ಲಿ ಕಾನೂನು ಪಾಲನೆ ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿಲ್ಲ, ಹೈಕೋರ್ಟ್ ನ ಆದೇಶವನ್ನು ಪಾಲನೆ ಮಾಡಿಲ್ಲ ಅಂತಕ್ಕಂತ ಒಂದು ಆರೋಪ ಕೇಳಿ ಬರ್ತಾ ಇರ್ತದೆ. ಈ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಏನು ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.